ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಬೆಳಗಾವಿ ಜಿಲ್ಲಾ ರಾಜಕೀಯ ದಿನದಿಂದ ದಿನಕ್ಕೆ ಹೊಸ ಹೊಸ ರೂಪಗಳನ್ನು ಪಡಿತಾ ಇದೆ ಅಂತ ಹೇಳಬೇಕಾಗಿದೆ. ಯಾಕಂದರೆ ಇಲ್ಲಿವರೆಗೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತವನ್ನು ಸಾಧಿಸುವ ದಿಶೆಯಲ್ಲೇ ಜಾರಕಿಹೊಳಿ ಬ್ರದರ್ಸ್ ಒಂದು ಹಂತದವರೆಗೆ ಯಶಸ್ಸನ್ನು ಸಾಧಿಸಿಕೊಂಡಿದ್ದಾರೆ. ಮತ್ತು ಇದಕ್ಕೆ ಸಾಕ್ಷಿ DCC ಬ್ಯಾಂಕ್ ತಮ್ಮ ಕಬ್ಜೆಗೆ ತೆಗೆದುಕೊಂಡಿದೆ. ಇದು ಇವತ್ತು ಜಿಲ್ಲೆಯ ರಾಜಕೀಯದಲ್ಲಿ ಹೊಸ ರಾಜಕೀಯಕ್ಕೆ ಅಥವಾ ಜಾರಕಿಹೊಳಿಯವರ ಪ್ರತಿಸ್ಪರ್ಧಿಗಳು ಅಥವಾ ವಿರೋಧಿಗಳು ಒಂದಾಗೋದಕ್ಕೆ ದಾರಿ ಆಗ್ತಾ ಇದೆಯಾ? ಯಾಕಂದರೆ ಈಗಾಗಲೇ ಈ ಜನ DCC ಬ್ಯಾಂಕಿನ ಮೇಲಿನ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಒಂದು ವಿಷಯದಲ್ಲಿ ರಮೇಶ್ ಕತ್ತಿಯವರು ಯಶಸ್ವಿ ಆದರು, ಹುಕ್ಕೇರಿ ಭಾಗದಲ್ಲಿ ತಮ್ಮ ವಿದ್ಯುತ್ ಸಂಘವನ್ನು ಉಳಿಸಿಕೊಳ್ಳುವ. ಆದರೆ ಅದೇ ಕಾಲಕ್ಕೆ ಹೀರಾ ಉಳಿಸ್ಕೊಳ್ಳಲಿ ಯಶಸ್ಸಾಗಿಲ್ಲ. ಚುನಾವಣೆ ನಂತರ ಏನೇನಾಗ್ತಾವೆ ನೋಡ್ಬೇಕಲ್ಲ, ಆ ಮಾತು ಬೇರೆ. ಆದರೂ ಅಲ್ಲೂ ಚುನಾವಣೆ ಆಗುವಂಥ ಸಂದರ್ಭಗಳು ಬರ್ತಾಯಿದ್ದಾವೆ. ಜೊತೆಗೆ 2028 ಜೊತೆಗೆ ಅದ್ರ ಜೊತೆಗೇನು ಈ ಸ್ಥಳೀಯ ಚುನಾವಣೆ ಇವು ಸಹಿತ ಇವತ್ತು ಮುಂದೆ ಬಂದಿದ್ದಕ್ಕಾಗಿ ಇವತ್ತು ಆ ಭಾಗದಲ್ಲೇ ಒಂದು ಹೊಸ ರೀತಿಯ ಹೋರಾಟ, ಉಳಿಸ್ಕೊಳ್ಳುವ ಹೋರಾಟ, ಅಸ್ತಿತ್ವದ ಹೋರಾಟ ಬಂದದ್ದು ಇವತ್ತು. ಯಾಕಪ್ಪ ಅಂದರೆ ಇಲ್ಲಿ ಉಳಿಸ್ಕೊಳ್ಳಿಲ್ಲ ಅಂದರೆ ಅಸ್ತಿತ್ವವನ್ನು ನಮ್ಮದು ನಾವು ಭವಿಷ್ಯದಲ್ಲಿ ಇಲ್ಲ, ನಮ್ಮವ್ರಿಗೆ ಭವಿಷ್ಯ ಇಲ್ಲ ಅನ್ನೋ ಸ್ಥಿತಿಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಡೀ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು 18 ಶಾಸಕರ ಇವತ್ತಿನ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಯಾಕಪ್ಪ ಅಂತಂದ್ರೆ ಇಲ್ಲ ಅಂದ್ರೆ ಒಂದೇ ಕುಟುಂಬದ ಆಡಳಿತದ ಅಡಿಯಲ್ಲೇ ಇಡೀ ಬೆಳಗಾವಿ ಡಿಸ್ಟ್ರಿಕ್ಟ್ ಸಿಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಇವತ್ತು. ಯಾಕಂದರೆ ಈಗ ಎಲ್ಲರಿಗೂ ಅದು ತಿಳಿದ ವಿಷಯ ಆಗಿದೆ. ಆ ದಿಶೆಯಲ್ಲಿ ಇವತ್ತು ಮುಖ್ಯವಾಗಿ ರಮೇಶ್ ಕತ್ತಿಯವರು, ಅವ್ರ ಜೊತೆಗೆ ನಮ್ಮ ಲಕ್ಷ್ಮಣ ಸವದಿಯವರು ತಮ್ಮ ಭಾಗದಲ್ಲೇ, ಮತ್ತು ಕಾಗೆ ಅವರು, ರಾಜು ಕಾಗೆ ಅವರು ತಮ್ಮ ಭಾಗದಲ್ಲಿ ತಾವಪ್ಪ ಈಗ ನಮ್ಮನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ ಅಲ್ಲಿ ಜನರೊಂದಿಗೆ ಸಂಪರ್ಕ ಮಾಡೋದು, ಬೇರೆದು ಭೇಟಿ ಆಗೋದು. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ನಿಮ್ಗೆ ಗೊತ್ತಿದೆ, ಪ್ರಚಾರ ಅನ್ನೋದು ಭಾಳ ಮಹತ್ವದ ಇರ್ತದೆ. ಯಾಕಂದ್ರೆ ಒಂದು ನಾವು ಸಣ್ಣ ಕೆಲಸ ಮಾಡಿದ್ರು ಪ್ರಚಾರ ಬೇಕಾದಕ್ಕೆ. ಇವತ್ತು ಪ್ರಚಾರನ ಇಲ್ಲಂದ್ರೆ ಭಾಳ ಕಷ್ಟ ಅಂತ. ಯಾಕಂದ್ರೆ ಪ್ರಚಾರ ಎಲ್ಲ ಕಾಲಕ್ಕೂ ಅದ. ಯಾರು ಪ್ರಚಾರವನ್ನು ಚೆನ್ನಾಗಿ ಮಾಡ್ಕೊಳ್ತಾರೆ, ಯಾರು ತಮ್ಮ ವಸ್ತುವಿನ ಬಗ್ಗೆ ಹೆಚ್ಚು ತಮ್ಮ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿಗೆ ಜನರಿಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ರಾಜಕಾರಣಿ ತಾವು ಜನದ ಸಲುವಾಗಿದ್ದಂಥವ್ರನ್ನ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವರು ಹೆಚ್ಚಿಗೆ ಬೆಳೀತಾ ಹೋಗ್ತಾ ಇರ್ತಾರೆ. ಆ ದಿಶೆಯಲ್ಲೇ ಇವತ್ತು ಜಾರಕಿಹೊಳಿ ಸಹೋದರರನ್ನ ಅರ್ಥ ಮಾಡಿಕೊಂಡು ಸಹಜವಾಗಿನ ಈ ಒಂದು ಮೀಡಿಯಾ ಜೊತೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡು ಇವತ್ತು ಏನಪ್ಪ ಅಂದ್ರೆ ಆ ಮೀಡಿಯಾನ ದುಡಿಸ್ಕೊಳ್ಬೇಕು ಯಾವ ರೀತಿ ಅನ್ನುವಂಥದ್ದು. ಯಾಕಂದರೆ ಇದು ವಿಶೇಷವಾಗಿ BJPಗರಲ್ಲೇ ಭಾಳ ಮನೆ ಮಾಡಿದಂಥ ವಿಷಯ ಆಗಿದೆ. ನೋಡಿರಿ, ಒಂದು ಮೊದಲಿಗೆ ಅವ್ರು ತೊಗೊಂಡಿದ್ದು ಸೋಷಿಯಲ್ ಮೀಡಿಯಾ ಮೂಲಕ ಇವತ್ತು ಇಡೀ ಮೀಡಿಯಾವನ್ನು ತಮ್ಮ ಕಬ್ಜೆಗೆ ತೆಗೆದುಕೊಂಡಿದ್ದಾರೆ ಇವತ್ತು ಮೋದಿ ಮತ್ತು BJP ಸರ್ಕಾರ. ಅದೇ ರೀತಿ ಈ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೂ ಸಹಿತ ಮೀಡಿಯಾ ಸರಿಯಾಗಿ ದುಡಿಸ್ಕೊಳ್ತಿರುವಂಥ ನಮ್ಮ ಜಾರಕಿಹೊಳಿ ಬ್ರದರ್ಸು ಸಹಿತ ಇವತ್ತು ಒಂದು ಹಂತದವರೆಗೆ ತಮ್ಮ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಅದೇ ರೀತಿ ಇದು ಗೊತ್ತು ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಮಾಡಿದರೂ ಗೊತ್ತಿಲ್ಲ. ಬಟ್ ಈಗ ಮಾತ್ರ ಅಲರ್ಟ್ ಆಗಿರುವಂಥ ರಮೇಶ್ ಕತ್ತಿಯವರು ಸಾಧ್ಯಷ್ಟು ಮಟ್ಟಿಗೆ ತಮ್ಮ ರಾಜಕೀಯ ಧೋರಣೆಗಳನ್ನು ತಾವೇನು ಮಾಡ್ತಾಯಿದ್ದೀವಿ, ಜನರೊಡನೆ ಏನು ಸಂಪರ್ಕ ಮಾಡ್ತಾಯಿದ್ದೀವಿ, ಯಾವ ರೀತಿಯಾಗಿ ಜನರಿಗೆ ಸಹಾಯ ಮಾಡ್ತಾಯಿದ್ದೀವಿ ಅನ್ನೋದನ್ನು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಮಾಡೋ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಹೇಳಿದ್ನಲ್ಲ ನಿಮಗೆ, ಈಗಾಗಲೇ ಇವರೆಲ್ಲರಿಗೂ ಮೊದಲಿಗಂತೂ ಗೋಕಾಕ್ ತಾಲೂಕು ಆಗಿರ್ಬೋದು, ಇವತ್ತು ಆಗಿರುವಂಥ ಮೂಡಲಗಿ ತಾಲೂಕು ಆಗಿರ್ಬೋದು, ಇಲ್ಲೇ ವಿಶೇಷವಾಗಿ ವಿರೋಧಿ ಬಲಗಳು ಗಟ್ಟಿಯಾಗಿ ಬೆಳೀಲಿಲ್ಲ ಅನ್ನುವಂಥದ್ದು ಗಮನಿಸ್ಬೇಕಾಗಿದೆ. ಯಾಕಂದರೆ ಇವತ್ತೇನೋ ನಾವು ಅಂತೇಶ್ ಕಡಾಡಿ ಅವರು ಇಲೆಕ್ಷನ್ ಟೈಮ್ಗೆ ಬರ್ತಾರಪ್ಪ ಅನ್ನುವಂಥ ವಾತಾವರಣ ಅದ. ಅಶೋಕ್ ಪೂಜಾರಿ ಅವ್ರ ಮೇಲೂ ಇದು ಆರೋಪ, ಇಲ್ಲಪ್ಪ ಇಲೆಕ್ಷನ್ ಇದ್ದಾಗ ಅಷ್ಟು ಬರ್ತಾರೆ, ನಂತರ ನಾವು ಇಲ್ಲೋ ಅನ್ನೋ ಕೇಳೋದಿಲ್ಲ ಅನ್ನೋಂಥ ಆರೋಪ. ಇವತ್ತು ಮಹಂತೇಶ್ ಕಡಾಡಿ ಅವ್ರಿಗೆ ಯಾವುದೋ ಮಾತು ಬರ್ತಾಯಿದೆ. ಇದ್ದಿದ್ರೆ ಮಹಂತೇಶ್ ಕಡಾಡಿ ಏನೋ ಭೇಟಿ ಆಗ್ತಾರೆ, ಕೆಲವೊಬ್ರು ಇಷ್ಟು ಮಾತಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಈರಣ್ಣ ಕಡಾಡಿಯವರು ಹೌದು ಒಳ್ಳೆಯ ಕೆಲಸಗಾರರು, ಒಳ್ಳೆಯವರಿದ್ದಾರೆ, ಆದರೆ ಎಲ್ಲದಕ್ಕೂ ಎಲ್ಲಿ ಬಂದು ನಿಲ್ತಾರೆ ಅವರು ಅನ್ನುವಂಥ ಮಾತು. ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಎದುರಿಗೆ ಬಂದು ನಿಂತ ಅಲ್ಲಿ ಹೋರಾಟ ಮಾಡೋಷ್ಟು ಅವ್ರ ಶಕ್ತಿ ಅದ ಅನ್ನೋ ಸಂಶಯನೂ ಸಹಿತ ಅಲ್ಲಿ ಜನರಿಗೆ ಕಾಡೋದ್ರಿಂದಾಗಿ ಜನ ವಿಶೇಷವಾಗಿ ಹೌದು ಈರಣ್ಣ ಕಡಾಡಿ
ಅಡ್ಡಾಡ್ತಾರೆ, ಭೇಟಿ ಆಗ್ತಾರೆ, ಅನೇಕ ಕಾರ್ಯಕ್ರಮಗಳು ತಂದು ಆ ಭಾಗಕ್ಕೆ ತಿಳಿಸ್ತಾ ಇದ್ದಾರೆ. ಅವರು ಇತ್ತೀಚೆಗೆ ಒಂದು ಸ್ವಲ್ಪ ಈ ಪ್ರಚಾರಗಳು ತಾವು ಮಾಡಿದ ಕೆಲಸಗಳನ್ನು ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಾವು ಕಾಂಗ್ರೆಸ್ ವಿರೋಧಿಗಳು ಹೆಂಗಪ್ಪ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದರೆ ಲೋಕಲ್ದಲ್ಲಿ ತಮ್ಮ ಜನರನ್ನು, ತಮ್ಮ ಬೆಂಬಲಿಗರನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಯಾಕೋ ಹಿಂದೆ ಉಳಿತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನಿದ್ರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ಆದರೆ ರಮೇಶ್ ಕತ್ತಿ ಅವರು ಮಾತ್ರ ಇವರು ಎಲ್ಲರಿಗಿಂತ ಹೆಚ್ಚು ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಕತ್ತಿ ಮತ್ತು ಜಾರಕಿಹೊಳಿ ಬ್ರದರ್ಸ್ ನಡುಕ, ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಕುಟುಂಬ ನಡುಕ ಬಿರುಕುಗಳು ಹೆಚ್ಚಾಗಿ ಇವತ್ತು ಅವ್ರ ಕ್ಷೇತ್ರದಲ್ಲಿ ಇವ್ರ ಕ್ಷೇತ್ರದಲ್ಲಿ ಅವರು ಅನುದಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲು ತಮ್ಮ ಕ್ಷೇತ್ರ ಉಳಿಸ್ಕೊಳ್ಳೋ ಕೆಲಸವನ್ನು ಇವತ್ತು ರಮೇಶ್ ಕತ್ತಿ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ವತಃ ಅವರೇ ಹೇಳ್ಕೊಳ್ಳುವಂಗೆ 30% ಈಗಾಗಲೇ ಜಾರಕಿಹೊಳಿ ಅವರು ಹುಕ್ಕೇರಿ ತಾಲೂಕಲ್ಲಿ ಎಂಟ್ರಿ ಆಗಿದ್ದಾರೆ ಅನ್ನುವಂಥ ಮಾತನ್ನು ಅದು ಹೇಳೋದು. ಅದು ಮೂಲ ಉದ್ದೇಶ ಏನಪ್ಪ ಅವ್ರದಪ್ಪ ಅಂದ್ರೆ, ನಾವು ಇನ್ನೂ ನಮ್ಮ ಕಂಟ್ರೋಲ್ದಲ್ಲಿದೆ ಹುಕ್ಕೇರಿ ಮತ್ತು ಅದರ ಭಾಗಗಳು ಉಳಿದ್ವೆಲ್ಲ ಚಿಕ್ಕೋಡಿ ಭಾಗದಲ್ಲಂತೆ ಜೊಲ್ಲೆಯವರು ಇನ್ನುಳಿದವರು ಅದಾರ, ಆ ಮಾತು ಬೇರೆ. ಆದರೆ ಮೊದಲು ಹುಕ್ಕೇರಿ, ಅದ್ರ ಜೊತೆಗೆ ಬದಿಯ ರಾಯಬಾಗದಲ್ಲೂ ಸಹಿತ ಅವರು ಇವತ್ತು ರಾಯಬಾಗದ ಒಂದು ಕಾಲದ ಹುಲಿ ಅಥವಾ ಉತ್ತರ ಕರ್ನಾಟಕದ ಹುಲಿ ಅಥವಾ ರಾಯಬಾಗ ಹುಲಿ ಅಂತ ಕರಿಕೊಂಡಂಥ ಮಣಿತಂದವರು ಸಹಿತ ಅವರು ಇವತ್ತು ನಮ್ಮನ್ನು ಉಳಿಸ್ಕೋಬೇಕಪ್ಪ ಅಸ್ತಿತ್ವ ಅನ್ನೋ ಕಾರಣಕ್ಕಾಗಿ ಅವರು ಜಾಗೃತರಾಗ್ತಾ ಇದ್ದಾರೆ. ಮತ್ತು ಸೌದಿ ಅವರಂತೆ, ಲಕ್ಷ್ಮಣ ಸೌದಿ ಅವರಂತೆ ನೇರವಾಗಿ ರಮೇಶ್ ಜಾರಕಿಹೊಳಿ ಜೊತೆಗೆ ತಮ್ಮ ಟಗ್ ಆಫ್ ವಾರ್ನ ಮುಂದುವರಿಸ್ಕೊಂಡು ಹೊಂಟಿದ್ದಾರೆ. ಅಂದರೆ ಇದರಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಜಾರಕಿಹೊಳಿ ಅವರ ವಿರೋಧಿಗಳು ಇವತ್ತು ತಮ್ಮದೇ ಆದ ಸಂಘಟನೆಯನ್ನು ಇನ್ನಷ್ಟು ಬಲಿಷ್ಠ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಕ್ಷೇತ್ರಗಳನ್ನು ಮೊದಲು ಉಳಿಸ್ಕೊಳ್ಬೇಕಪ್ಪ, ಅಲ್ಲಿ ನಾವು ನಮ್ಮ ಅಸ್ತಿತ್ವ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಜನರ ಸಂಪರ್ಕ ಮಾಡೋ ಜೊತೆಗೆ ಪ್ರಚಾರ ಪ್ರಿಯತೆಯೋ ಅಥವಾ ಪ್ರಚಾರತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ದಿನದಿಂದ ದಿನಕ್ಕೆ ಈಗ ರಿಫ್ಟ್ ಅಂದರೆ ಒಂದು ಮುಖ್ಯ ಭಾಗ ಆಗ್ತಾ ಇದ್ದಾರೆ. ಒಂದು ಕಡೆ ಕತ್ತಿ ಮತ್ತು ಅವ್ರ ಬೆಂಬಲಿಗರು, ಇನ್ನೊಂದು ಕಡೆ ಜಾರಕಿಹೊಳಿ ಮತ್ತು ಅವ್ರ ಬೆಂಬಲಿಗರು ಒಂದಾಗಿ ಒಂದು ಹೋರಾಟ ಮಾಡುವಂಥ ವಾತಾವರಣ ಬೆಳಗಾವಿ ಜಿಲ್ಲೆಯಲ್ಲಿ ಬಂದು ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಭವಿಷ್ಯಕ್ಕೆ ಬಿಟ್ಟಂತ. ಯಾಕೆ ಜನರ ಮೇಲೆ ಬಿಟ್ಟಂತ, ಜನ ಯಾರು ನಂಬ್ತಾರೆ ಯಾರನ್ನಿಲ್ಲ. ಅವರು ತಮ್ಮ ವಾದಗಳು ಭಾಳ ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಮತ್ತು ಜನರ ಪರವನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಜನ, ಒಂದು ಕಡೆ ಸತೀಶ್ ಅವರಂತೂ ಹಿಂದೆ ಮೂವ್ಮೆಂಟ್ ಮಾಡ್ತಾ ಇದ್ದೇವಪ್ಪ ನಾವು, ಹಿಂದುಳಿದವರ ಪರಿಸ್ಥಿತಿ ನಾವು ದಲಿತರದ್ದಾಗಿರ್ಬೋದು ಅಥವಾ ಇವತ್ತಿನ ಆದಿವಾಸಿಗಳದ್ದಾಗಿರ್ಬೋದು ಅಥವಾ ನಮ್ಮ OBC ಆಗಿರ್ಬೋದು, ನಾವುದಪ್ಪ ಅನ್ನೋದು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ನನಗೆ ಇವತ್ತು ಭಾಳ ಜಾಣ್ಮೆ ಇತ್ತು. ರಮೇಶ್ ಕತ್ತಿ ಅವರು ಸಹಿತ ನಾವು ಯಾರು ವಿರೋಧಿ ಅಲ್ಲಪ್ಪ, ನಾವು ಕೇವಲ ಲಿಂಗಾಯತ್ ಪರ ಇದ್ದಂಥವ್ರಲ್ಲ, ಎಲ್ಲರಿಗೂ ನಾವು ಬೇಕಾದಂಥವ್ರು ಅಂತೇಳಿ ತಮ್ಮ ಪ್ರಚಾರ ಪ್ರೀತಿಯನ್ನು ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ನಮಗೆಲ್ಲ ಜಾತಿಗಳು ಒಂದು, ನಾವು ಜಾತಿಯನ್ನು ಅಥವಾ ಸಮಾಜದಿಂದ ಬಯಸುವವರು, ಆದರೆ ಒಂದು ಸಂಸ್ಕೃತಿ ನೆಲೆಗಟ್ಟಿನಲ್ಲಿ ಅಂತ ಹೇಳ್ತಾ ಅತ್ಯಂತ ಸೂಕ್ಷ್ಮವಾಗಿ ಅದನ್ನು ಯಾವ ರೀತಿಯಾಗಿ ಬೆಂಬಲಿಸ್ತಾರಪ್ಪ, ಅದು ಬುದ್ಧಿವಂತರಿದ್ದಾರೆ ಮಾತಿನೆಲ್ಲ. ರಮೇಶ್ ಕತ್ತಿ ಅವರು ಮಾತಾಯಿತು, ಅವ್ರು ಹೇಳೋ ಪದ್ಧತಿಗಳಾಯಿತು, ಜೊತೆಗೆ ಭಾಷೆಯಲ್ಲೂ ಸಹಿತ ಮೃದುವಂತರು ಪ್ರಯತ್ನ ಮಾಡ್ತಾಯಿದ್ದಾರೆ. ಒಂದು ಕಾಲಕ್ಕೆ ಹುಮ್ಮತನ ಇತ್ತು, ಎಲ್ಲ ಇಲ್ಲಂತಲ್ಲ, ಆದರೆ ಮೊದಲಿನಷ್ಟಿಲ್ಲ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಅದು ನಮ್ಮ ರಾಜಕೀಯ ಬೆಳವಣಿಗೆ ಅಡ್ಡ ಬರ್ತದೆ ಅನ್ನೋಂಥ ಭಾವನೆಯೂ ಅಲ್ಲಿರ್ಬೋದು. ಒಟ್ಟಾರೆಯಾಗಿ ಇವತ್ತು ಜಾರಕಿಹೊಳಿ ಅವ್ರ ವಿರೋಧಿಗಳು ಒಂದಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರು ಅಟ್ಯಾಕ್ ಮಾಡಬೇಕು ಅನ್ನುವಂಥ ಪ್ರೀ ಪ್ಲಾನನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆ ಇದ್ದಿದ್ದು ಇವತ್ತು ಅತ್ಯಂತ ರಾಜಕೀಯವಾಗಿ ಅಲರ್ಟ್ ಇದ್ದಂಥದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಜಾರಕಿಹೊಳಿ ಅವರಾದರೂ ಸಹಿತ ಇನ್ನೂ ಜನರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾವು ಅಹಿಂದದವರು, ಅಹಿಂದ ಸಂಘಟನೆಯವರು ಅಂತೇಳಿ ಸಿದ್ದರಾಮಯ್ಯ ನೆಲಗಟ್ಟಿನಲ್ಲಿ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದನ್ನು ತುಂಡು ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾಯಿದ್ದಾರೆ. ಇವತ್ತು ಬಂದು ನಿಂತಿದ್ದು ಸಂಪುಟ ವಿಸ್ತರಣೆ. ಆ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಬೆಳವಣಿಗೆ ಆಗ್ತಾಯಿದೆ. ಸಪೋಸ್ ಏನಾದರೂ ಸಿದ್ದರಾಮಯ್ಯನವರು ನಮ್ಮ ಈ ಸೌದಿಯವರಿಗೆ ಮಿನಿಸ್ಟ್ರಿಶಿಪ್ ಕೊಡದೆ ಹೋದರೆ ಅವರಿದ್ದಂಥವರು ರಮೇಶ್ ಕತ್ತಿಯವರ ಜೊತೆಗೂಡಿ BJPಯಲ್ಲಿ ಅಥವಾ BJP ಜೊತೆಗೆ ಹೋಗೋ ಸಾಧ್ಯತೆಗಳಿದ್ದಾವ ಅನ್ನುವಂಥ ಒಂದು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕಂದರೆ ಗೆಳೆತನ ಪಾತ್ರ ಅವರಿಬ್ಬರ ಮಧ್ಯೆ ಭಾಳ ಚೆನ್ನಾಗಿ ಇವತ್ತು ರೂಢಿ ಆದಂಗೆ ಆಗಿ ಹೋಗ್ಬಿಟ್ಟದ. ಜೊತೆಗೆ AB ಪಾಟೀಲ್ ಒಬ್ಬರ ಬರಿಷ್ಠಲ್ಲಿ ಜನಪರ ಇದ್ದಂಥ ವ್ಯಕ್ತಿ ಇದ್ದಾರೆ. ಇವೆಲ್ಲ ಕಾರಣಕ್ಕಾಗಿ AB ಪಾಟೀಲರು, ಕತ್ತಿಯವರು, ಸೌದಿಯವರು ಇವರು ಒಂದು ಜೊತೆಗೆ ಈ ನಮ್ಮ ರಾಯಭಾಗದ ಏನಪ್ಪ ಅಂತಂದ್ರೆ ವಿವೇಕರಾವ್ ಅವರು ಸಹಿತ ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಇವರಿಗೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋಂಥ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು. ಇದೇ ಕಾಲಕ್ಕೆ ನಮ್ಮ ಮಹಂತೇಶ್ ಕಡಾಡಿ ಅವ್ರ ಜೊತೆಗೆ ಪ್ರತಾಪ್ ರಾವ್ ನಮ್ಮ ಪಾಟೀಲರು, VL ಪಾಟೀಲರ ದೊಡ್ಡ ಮಗರು, ಅವರು ಬಂದಿಲ್ಲಿ ಹೋಗಿ ನಾವು ಬಂದಿಲ್ಲ ಕಾಂಗ್ರೆಸ್ ಟಿಕೆಟ್ ಕೊಡೋದು ಹೋದ್ರೆ ನಾವು ಕೊಡ್ತೀವಿ ಅನ್ನೋವಂಥ ಮೆಸೇಜು ಸಹಿತ ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಇದು ಒಂದು ಮತ್ತು ಶಂಭು ಕಲ್ಲೋಳ್ಕರ್ ಅವರು ಸಹಿತ ಇವರೆಲ್ಲರ ಜೊತೆ ಕೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ.
ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಈ ಸಲ ಹಿಂದಿನಷ್ಟು ಸುಲಭವಾಗಿ ಜಾರಕಿಹೊಳಿ ಸಹೋದರರು ವಿಶೇಷವಾಗಿ ಚಿಕ್ಕೋಡಿ ಭಾಗದಲ್ಲಿ ಗೆಲುವನ್ನು ಸಾಧಿಸೋದು ಭಾಳ ಕಷ್ಟ. ಯಾಕಂದರೆ ತಮ್ಮಣ್ಣವರಾಗಿರ್ಬೋದು, ನಮ್ಮ ಶಂಭು ಕೊಡೋರ್ಗಳವರಾಗಿರ್ಬೋದು, ಅವರ ಏನಪ್ಪ ಅಂದ್ರೆ ಸಂಬಂಧಿಕರು ಹೌದು. ಜೊತೆಗೆ ಅವರು ಇವತ್ತು ದಲಿತ ಸಮುದಾಯದಲ್ಲಿ ಒಂದಿಷ್ಟು ಗುರುತಿಸ್ಕೊಳ್ಳುವಂಥ ಕೆಲಸ ಮಾಡುವುದರಿಂದಾಗಿ ಇವರೊಬ್ಬರ ಅಹಿಂದ ನಾಯಕರಲ್ಲ, ನಾವು ಅಹಿಂದ ನಾಯಕರು ಅನ್ನೋದನ್ನು ಬಿಂಬಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಇವತ್ತು ಜಾರಕಿಹೊಳಿ ಸಹೋದರರ ವಿರೋಧಗಳು ಹೆಚ್ಚಾಗಿದ್ದರಿಂದಾಗಿ ಮುಂಬರುವ ದಿನಗಳಲ್ಲಿ ರಾಜಕೀಯ ಒಂದು ಹೊಸ ಸ್ವರೂಪ ಪಡಿಬೋದು ಅಂತ ಹೇಳ್ತಾ ನೋಡ್ರಿ ಏನಾಗ್ತದೆ. ರಮೇಶ್ ಜಾರಕಿಹೊಳಿ ಜೊತೆಗಾರರು, ಜಾರಕಿಹೊಳಿ ಜೊತೆಗಾರರು, ಇದರಲ್ಲಿ ಯಾರು ಮೇಲ್ಗೈ ಸಾಧಿಸ್ಬೋದು? ಈಗಂತೂ ಜಾರಕಿಹೊಳಿ ಬಲ ಆಗ್ಯದ ಅನ್ನೋದು ಎರಡು ಮಾತಿಲ್ಲ. ಆದರೆ ಇದಕ್ಕೆ ಪ್ರತಿಸ್ಪರ್ಧೆ ಪ್ರಜಾಪ್ರಭುತ್ವದಲ್ಲಿ ಬೇಕಲ್ಲ. ಯಾಕೆಂದರೆ ಪ್ರಜಾಪ್ರಭುತ್ವ ಜೀವಂತಿರೋದನ್ನ ಈ ಪ್ರತಿಸ್ಪರ್ಧೆಯಲ್ಲ. ಆ ಪ್ರತಿಸ್ಪರ್ಧೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡೋಣ ಮುಂದಿನದಲ್ಲಿ ಏನೇ ಆಗ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಈ ಡೆವಲಪ್ಮೆಂಟ್ ಬಗ್ಗೆ ನಾವು ಅಲರ್ಟ್ ಆಗಿ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡೆ ಒಂದು ನೀವು